ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ಈ ದಿನ ನಾವು 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಭಾರತದ ಕೈಗಾರಿಕೆಗಳು ಈ ಪಾಠದಲ್ಲಿ ಬರುವ ಬಹುಮುಖ್ಯ ಅಂಶಗಳು ಹಾಗೂ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ಕೈಗಾರಿಕೆಗಳ ಬಗ್ಗೆ ನಾವು 9ನೇ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಅಲ್ಲಿ ಕರ್ನಾಟಕದ ಕೈಗಾರಿಕೆಗಳು ಎಂಬ ಪಾಠದಲ್ಲಿ ಕೈಗಾರಿಕೆಗಳ ಪ್ರಮುಖ ಅಂಶಗಳನ್ನು ತಿಳಿದುಕೊಂಡಿದ್ದೇವೆ. ಭಾರತ ಕೈಗಾರಿಕೆಗಳು ಈ ಪಾಠದಲ್ಲಿ ಹಲವಾರು ಪ್ರಮುಖ ಅಂಶಗಳನ್ನು ನಾವು ಕಾಣಬಹುದು. ಮೊದಲಿಗೆ ಕೈಗಾರಿಕೆ ಎಂಬುದರ ಅರ್ಥ. ಕೈಗಾರಿಕೆ ಎಂದರೆ ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನು ತಯಾರಿಸುವ ಪ್ರಕ್ರಿಯೆಗೆ ಕೈಗಾರಿಕೆ ಎಂದು ಕರೆಯುತ್ತೇವೆ. ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನು ತಯಾರಿಸುವ ಒಂದು ಪ್ರಕ್ರಿಯೆಯೇ ಕೈಗಾರಿಕೆ. ಈ ಉದಾಹರಣೆ ತಗೊಂಡಾಗ ನಾವು ಹಾಕ್ತಕ್ಕಂಥ ಬಟ್ಟೆ ಸಿದ್ಧ ವಸ್ತು, ಅದು ಹತ್ತಿ ಅಥವಾ ರೇಷ್ಮೆ ಇಂದ ಮಾಡಿರ್ತದೆ. ಆಗ ಹತ್ತಿ ಮತ್ತು ರೇಷ್ಮೆ ಇದನ್ನು ನಾವು ಕಚ್ಚಾ ವಸ್ತು ಅಂತ ಪರಿಗಣಿಸ್ತೀವಿ. ಈ ಪಾಠದಲ್ಲಿ ಬರುವ ಬಹುಮುಖ್ಯ ಪ್ರಶ್ನೆಗಳಲ್ಲಿ 1ನೇ ಪ್ರಶ್ನೆ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಅಥವಾ ಮಹತ್ವ ಅಥವಾ ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ಬರೆಯಿರಿ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಮಹತ್ವ ಅಂದರೆ ಕೈಗಾರಿಕೆಗಳಿಂದ ನಮಗೆ ಯಾವ ಯಾವ ಅನುಕೂಲಗಳಿವೆ ಎಂದು. ಇಲ್ಲಿ 1ನೇ ಪಾಯಿಂಟು, ಕಚ್ಚಾ ವಸ್ತುಗಳಿಂದ ಸಿದ್ಧ ವಸ್ತುಗಳನ್ನು ತಯಾರಿಸುವ ಪ್ರಕ್ರಿಯೆಯೇ ಕೈಗಾರಿಕೆ. ಕೈಗಾರಿಕೆಗಳಿಂದ ಜನರಿಗೆ ಸರಕು ಮತ್ತು ಸೇವೆಗಳು ಸಿಗುತ್ತದೆ. ಈಗ ನಮ್ಮ ಮನೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳು ಕೈಗಾರಿಕೆಯಿಂದ ಪಡೆದಿದ್ದೇವೆ. ಜೊತೆಗೆ ಕೃಷಿಗೆ ಬೇಕಾದ ಯಂತ್ರೋಪಕರಣಗಳ ಪೂರೈಕೆ, ಕೃಷಿಯಲ್ಲಿ ಬಳಸ್ತಕ್ಕಂಥ ಯಂತ್ರೋಪಕರಣಗಳು, ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಉಳುಮೆಯ ಸಲಕರಣೆಗಳು ನಾವು ಕೈಗಾರಿಕೆಯಿಂದ ಪಡೆಯುತ್ತೇವೆ. ಕೈಗಾರಿಕೆಗಳಿಂದ ಜನರಿಗೆ ಉದ್ಯೋಗ ಸಿಗುತ್ತದೆ, ಅಂದರೆ ಜನರಿಗೆ ಕೆಲಸಗಳು ಸಿಗುತ್ತವೆ. ಜೊತೆಗೆ ಜನರ ತಲಾ ಆದಾಯ ಹೆಚ್ಚಾಗ್ತದೆ, ವಿದೇಶಿ ವಿನಿಮಯ ಹೆಚ್ಚಾಗ್ತದೆ. ಅಂದರೆ ನಾವು ಕೈಗಾರಿಕೆಗಳಲ್ಲಿ ಉತ್ಪಾದಿಸುವ ಸರಕುಗಳನ್ನು ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡೋದರಿಂದ ನಮಗೆ ದೇಶಕ್ಕೆ ಆದಾಯ ಹೆಚ್ಚಾಗ್ತದೆ, ದೇಶದ ರಫ್ತು ಹೆಚ್ಚಾಗುತ್ತದೆ. ಜೊತೆಗೆ ಸಾರಿಗೆ ಸಂಪರ್ಕಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಹೆಚ್ಚು ಕೈಗಾರಿಕೆಯಿಂದ ವ್ಯಾಪಾರ ಅಭಿವೃದ್ಧಿ ಆಗ್ತದೆ, ವಾಣಿಜ್ಯ ಅಭಿವೃದ್ಧಿ ಆಗುತ್ತೆ, ಮಾರುಕಟ್ಟೆ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಜನರ ತಲಾದಾಯ ಕೂಡ ಹೆಚ್ಚಾಗ್ತದೆ. ಇದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಮಹತ್ವ ಎಂಬ ಪ್ರಶ್ನೆಗೆ ಉತ್ತರ. ಇಲ್ಲಿ ನೀವು 3 ಅಂಕದ ಪ್ರಶ್ನೆಗಳಿಗೆ ಯಾವುದಾದರೂ 6 ಪಾಯಿಂಟನ್ನು ನೀವು ಬರೆಯಬಹುದು. ಈ ಪಾಠದ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸೋಣ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳ್ಯಾವುವು? ಕೈಗಾರಿಕೆಗಳ ಸ್ಥಾನೀಕರಣ ಅಂದರೆ ಒಂದು ಸ್ಥಳದಲ್ಲಿ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಯಾವ ಯಾವ ಅಂಶಗಳು ಬೇಕಾಗ್ತದೆ. ಇದನ್ನು ಸಾಮಾನ್ಯವಾಗಿ ನಾವು ಒಂದು ಫ್ಯಾಕ್ಟ್ರಿ ಕಟ್ಟಬೇಕಂತ ತಿಳಿದುಕೊಳ್ಳೋಣ. ಒಂದು ಊರಿನಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಒಂದು ಫ್ಯಾಕ್ಟ್ರಿ ಅಥವಾ ಕೈಗಾರಿಕೆ ಕಟ್ಟಲು ಏನೇನು ಬೇಕು ಅಂತ ನಾವು ನೋಡಿದಾಗ ಬಹುಮುಖ್ಯವಾಗಿ ಕಚ್ಚಾ ವಸ್ತುಗಳು ಬೇಕಾಗ್ತದೆ, ಜೊತೆಗೆ ಹಣ ಅಥವಾ ಬಂಡವಾಳ ಬೇಕಾಗ್ತದೆ. ಕೈಗಾರಿಕೆಯಲ್ಲಿ ಕೆಲಸ ಮಾಡಲು ಕಾರ್ಮಿಕರ ಅಗತ್ಯ ಹೆಚ್ಚಾಗಿದೆ. ಜೊತೆಗೆ ಮಾರುಕಟ್ಟೆ ಸೌಲಭ್ಯ, ಏಕೆಂದರೆ ಉತ್ಪಾದಿಸುವ ಸರಕುಗಳನ್ನು ಮಾರಾಟ ಮಾಡಬೇಕಂದ್ರೆ ಮಾರುಕಟ್ಟೆ ಬೇಕಾಗ್ತದೆ.
ಕೈಗಾರಿಕೆ ಕಚ್ಚಾ ವಸ್ತು ಅಥವಾ ಸಿದ್ಧ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪಿಸಲು ಸಾರಿಗೆ ಬೇಕಾಗ್ತದೆ. ಮಾಹಿತಿಯನ್ನು ತಿಳಿಯಲು ಸಂಪರ್ಕ, ಸಾರಿಗೆ ಮತ್ತು ಸಂಪರ್ಕ. ಜೊತೆಗೆ ಕೈಗಾರಿಕೆಗಳಿಗೆ ವಿದ್ಯುತ್ ಮತ್ತು ಶಕ್ತಿ ಸಂಪನ್ಮೂಲಗಳು ಅಗತ್ಯ ಇದೆ. ನೀರು ಬೇಕಾಗುವುದು, ಸೂಕ್ತವಾದ ವಾಯುಗುಣ, ಜೊತೆಗೆ ಸರ್ಕಾರದ ನೀತಿ ನಿಯಮ ಅಂದರೆ ಸರ್ಕಾರದ ಅನುಮತಿ, ಪ್ರೋತ್ಸಾಹ ಬೇಕಾಗ್ತದೆ. ಜೊತೆಗೆ ಭೂಮಿ ಬೇಕಾಗುತ್ತದೆ. ಹೀಗೆ ಹಲವಾರು ಅಂಶಗಳು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವವನ್ನು ಬೀರ್ತದೆ. ಇದು ಅತ್ಯಂತ ಸರಳವಾದ ಪ್ರಶ್ನೆಯಾಗಿದ್ದು 2019 ಒಂದು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳಲಾಗಿದೆ. ಕೈಗಾರಿಕೆ ಸ್ಥಾನೀಕರಣ ಅಂದರೆ ಕೈಗಾರಿಕೆಯನ್ನು ಕಟ್ಟಲು ಯಾವ ಯಾವ ಅಂಶಗಳು ಬೇಕಾಗುತ್ತೆ ಅಂತ. ಈ ಪಾಠದ ಇನ್ನೊಂದು ಬಹುಮುಖ್ಯ ಪ್ರಶ್ನೆ, ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುವು? ಕೈಗಾರಿಕಾ ಪ್ರದೇಶ ಅಂದರೆ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಒಳಗೊಂಡಿರುವ ಪ್ರದೇಶವನ್ನು ನಾವು ಕೈಗಾರಿಕಾ ಪ್ರದೇಶ ಅಂತ ಕರಿತೀವಿ. ಈಗ ನಮ್ಮ ಹಳ್ಳಿ ತಗೊಂಡ್ರೆ ಇದು ಸಮುದಾಯ ಅಂದರೆ ಜನರು ವಾಸಿಸುವ ಪ್ರದೇಶ ಅಂತ ಕರಿತೀವಿ. ಅದೇ ರೀತಿ ಅತಿ ಹೆಚ್ಚು ಕೈಗಾರಿಕೆಗಳಿಗೆ ಸರ್ಕಾರ ಕೆಲವು ಪ್ರದೇಶಗಳನ್ನು ನಿಗದಿ ಮಾಡಿರುತ್ತೆ, ಅಲ್ಲಿ ಕೈಗಾರಿಕೆಗಳು ಹೆಚ್ಚಾಗಿರುತ್ತದೆ. ಇದನ್ನು ಕೈಗಾರಿಕಾ ಪ್ರದೇಶ, ಇಂಡಸ್ಟ್ರಿಯಲ್ ಝೋನ್ಸ್ ಅಂತ ಕರಿತೀವಿ. ಹಾಗಾದರೆ ನಮ್ಮ ದೇಶದಲ್ಲಿರುವ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ಯಾವುವು ಅಂತ ನಾವು ತಿಳಿದುಕೊಂಡಾಗ, ದೆಹಲಿ ಮತ್ತು ಮೀರತ್ ಪ್ರದೇಶದಲ್ಲಿ, ಕೋಲ್ಕತ್ತಾ ಮತ್ತು ಹೂಗ್ಲಿ, ಪಶ್ಚಿಮ ಬಂಗಾಳದಲ್ಲಿ ಬರುವ ಕಲ್ಕತ್ತಾ ಮತ್ತು ಹೂಗ್ಲಿ ಕೈಗಾರಿಕಾ ಪ್ರದೇಶ. ಇನ್ನು ಮಹಾರಾಷ್ಟ್ರದಲ್ಲಿ ಬರುವ ಮುಂಬೈ ಮತ್ತು ಪುಣೆ ಪ್ರದೇಶ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮತ್ತು ಗುಂಟೂರು ಕೈಗಾರಿಕಾ ಪ್ರದೇಶ. ಬೆಂಗಳೂರು, ಕೊಯಮತ್ತೂರು, ಮಧುರೈ, ಚೆನ್ನೈ ಈ ಮಾರ್ಗದಲ್ಲಿ ಹೆಚ್ಚು ಕೈಗಾರಿಕೆಗಳು ಕಂಡುಬರುತ್ತದೆ. ಇನ್ನು ಕೇರಳದ ಕೊಚ್ಚಿ ಮತ್ತು ತಿರುವನಂತಪುರ ಕೈಗಾರಿಕಾ ಪ್ರದೇಶ, ಅಹಮದಾಬಾದ್, ಗುಜರಾತಿನ ಅಹಮದಾಬಾದ್ ವಡೋದರ ಕೈಗಾರಿಕಾ ಪ್ರದೇಶ, ಛೋಟಾ ನಾಗಪುರ ಕೈಗಾರಿಕಾ ಪ್ರದೇಶ. ಇವು ಭಾರತದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳಿರ್ತಕ್ಕಂಥ ಪ್ರದೇಶಗಳು. ಈ ಪಾಠದ ಮುಂದಿನ ಪ್ರಶ್ನೆಯನ್ನು ನಾವು ಗಮನಿಸೋಣ. ಜ್ಞಾನಾಧಾರಿತ ಕೈಗಾರಿಕೆಗಳ ಮಹತ್ವವೇನು? ನೋಡಿ, ಕೆಲವು ಕೈಗಾರಿಕೆಗಳು ನಮಗೆ ವಸ್ತುಗಳನ್ನು ನಮಗೆ ನೀಡಿದರೆ, ಕೆಲವು ಕೈಗಾರಿಕೆಗಳು ನಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸ್ತವೆ. ಉದಾಹರಣೆ, ಕಂಪ್ಯೂಟರ್ ಕೈಗಾರಿಕೆಗಳು, ಸಾಫ್ಟ್ವೇರ್, IT-BT ಈ ಕೈಗಾರಿಕೆಗಳಿಂದ ಮನುಷ್ಯನ ಜ್ಞಾನ ಹೆಚ್ಚಾಗ್ತಕ್ಕಂಥದ್ದು. ಹಾಗಾದರೆ ಜ್ಞಾನಾಧಾರಿತ ಕೈಗಾರಿಕೆಗಳ ಮಹತ್ವವೇನು? ಜ್ಞಾನಾಧಾರಿತ ಕೈಗಾರಿಕೆಗಳಿಂದ ಮಾನವನ ಬುದ್ಧಿವಂತಿಕೆಯನ್ನು ಆಧರಿಸಿದೆ. ಇಲ್ಲಿ ಮಾಹಿತಿ ತಂತ್ರಜ್ಞಾನ ಬೆಳವಣಿಗೆಯಾಗುತ್ತದೆ. ಏನು ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರಿತೀವಿ, ಅದು ಬೆಳವಣಿಗೆ ಆಗ್ತದೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಗೆ ಸಹಾಯಕ. ಜೊತೆಗೆ ಜ್ಞಾನಾಧಾರಿತ ಕೈಗಾರಿಕೆಗಳಿಂದ ಹೆಚ್ಚು ಉದ್ಯೋಗ ಅವಕಾಶಗಳು ಒದಗಿಸುತ್ತದೆ. ಭಾರತದಿಂದ ನಾವು ಅತಿ ಹೆಚ್ಚು ಸಾಫ್ಟ್ವೇರ್ ವಸ್ತುಗಳನ್ನು ರಫ್ತು ಮಾಡಬಹುದು. ದೇಶದ ಆದಾಯ ಹೆಚ್ಚಾಗುತ್ತದೆ. ಜೊತೆಗೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೆಚ್ಚಾದುದರಿಂದ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಒಂದು ಸಾಧನವಾಗಿದೆ. ಇದರಿಂದ ಜನರ ಜೀವನ ಮಟ್ಟ ಹೆಚ್ಚಾಗುತ್ತದೆ. ಇದು ಜ್ಞಾನಾಧಾರಿತ ಕೈಗಾರಿಕೆಗಳ ಮಹತ್ವ. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರುವ ಬಹುಮುಖ್ಯ ಪ್ರಶ್ನೆಗಳಲ್ಲಿ ಮತ್ತೊಂದು, ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಏಕೆ ಕರೆಯುತ್ತೇವೆ? ಅಥವಾ ಅತಿ ಹೆಚ್ಚು ಸಾಫ್ಟ್ವೇರ್ ಕಂಪನಿಗಳು ಬೆಂಗಳೂರಿನಲ್ಲೇ ಏಕೆ ಸ್ಥಾಪನೆಯಾಗಿವೆ? ಇದನ್ನು ನಾವು 9ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ಕಂಪನಿಗಳು ಯಾಕೆ ಅಲ್ಲಿ ಸ್ಥಾಪನೆಯಾಗಿವೆ ಅಂದರೆ, ಅತಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು ಅಲ್ಲಿ ಕಂಡುಬರುತ್ತವೆ. ಉತ್ತಮ ತಂತ್ರಜ್ಞರು ಅಲ್ಲಿ ಇರುವುದರಿಂದ ಹಲವಾರು ಉತ್ತಮ ತರಬೇತಿ ಕಾಲೇಜುಗಳು ಅಲ್ಲಿ ಕಂಡುಬರುತ್ತದೆ. ಜೊತೆಗೆ
ಒಳ್ಳೆಯ ಮಾರುಕಟ್ಟೆ ಸೌಲಭ್ಯವಿದೆ, ಸಾರಿಗೆ ಮತ್ತು ಸಂಪರ್ಕದ ಅನುಕೂಲಗಳಿವೆ, ಪರಿಣಿತ ಯುವಕರು ಅಲ್ಲಿ ಇರುವುದರಿಂದ, ಜೊತೆಗೆ ಉತ್ತಮ ಹವಾಗುಣ, ಸರ್ಕಾರದ ಪ್ರೋತ್ಸಾಹ ಹಾಗೂ ಮೂಲಭೂತ ಸೌಕರ್ಯ ನೀರು, ವಿದ್ಯುತ್ತು, ಸಾರಿಗೆ ಈ ಥರ ಅತಿ ಹೆಚ್ಚು ಸೌಕರ್ಯಗಳು ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಹಾಗಾಗಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಹೆಚ್ಚಾಗಿವೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕಂಪನಿಗಳು ಹೆಚ್ಚಾಗಿರುವುದರಿಂದ ಇದನ್ನು ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಅಥವಾ ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಪಾಠದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸೋಣ. ಈ ಪಾಠದಲ್ಲಿ ಪ್ರಾರಂಭದ 3 ಪ್ರಶ್ನೆಗಳು: ಕೈಗಾರಿಕೆಗಳ ಮಹತ್ವ, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮತ್ತು ಕೈಗಾರಿಕಾ ವಲಯಗಳು, ಈ 3 ಪ್ರಶ್ನೆಗಳನ್ನು ನೀವು ಬರೆದು ಅಭ್ಯಾಸ ಮಾಡಿ. ಧನ್ಯವಾದಗಳು.